ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. IPL ಸೀಸನ್ 17 ಪ್ಲೇ ಆಫ್ಗೆ ಈಗಾಗಲೇ 3 ತಂಡಗಳು ಫೈನಲ್ ಆಗಿವೆ. ಉಳಿದಿರೋ ಒಂದು ಸ್ಥಾನಕ್ಕಾಗಿ ಶನಿವಾರ ಬೆಂಗಳೂರು ಮತ್ತು ಚೆನ್ನೈ ನಡುವೆ ನಿರ್ಣಾಯಕ ಪಂದ್ಯ ನಡೆಯಲಿದೆ. ಈ ಮ್ಯಾಚ್ನಲ್ಲಿ ಗೆದ್ದವರು ಟಾಪ್ 4ಗೆ ಎಂಟ್ರಿ ಕೊಡಲಿದ್ದಾರೆ. ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನದಲ್ಲೇ ಇರೋ CSK ತಂಡ RCB ವಿರುದ್ಧ ಗೆದ್ರೆ ನೇರವಾಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿದೆ. ಆದರೆ RCB ಪರಿಸ್ಥಿತಿ ಮಾತ್ರ ಹೀಗಿಲ್ಲ. ಚೆನ್ನೈ ವಿರುದ್ಧ ಸಾಧಾರಣ ಗೆಲುವು ಸಾಕಾಗೋದಿಲ್ಲ. ಭರ್ಜರಿ ರನ್ಗಳ ಅಂತರದಲ್ಲೇ ವಿಕ್ಟರಿ ಪಡೆಯಬೇಕು. ಇದೇ ಕಾರಣಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಅಷ್ಟಕ್ಕೂ ಚೆನ್ನೈಯನ್ನ ಮಣಿಸಲು ಬೆಂಗಳೂರು ತಂಡಕ್ಕಿರೋ ಚಾಲೆಂಜಸ್ ಏನು ಅನ್ನೋದನ್ನ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. RCB ವರ್ಸಸ್ CSK ಬಿಗ್ ಬ್ಯಾಟಲ್ಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿದೆ. ಧೋನಿ ಮತ್ತು ಕೊಹ್ಲಿ ನಡುವಿನ ಕದನ ನೋಡೋಕೆ ಕ್ರಿಕೆಟ್ ಲೋಕವೇ ಕಾಯ್ತಾ ಇದೆ. ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಅಂಗಳದಲ್ಲಿ ಲಾಯಲ್ ಫ್ಯಾನ್ಸ್ ಎದುರು ಐ ಪ್ರೆಷರ್ ಗೇಮ್ನಲ್ಲಿ RCB ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ಸತತ 5 ಪಂದ್ಯಗಳಲ್ಲಿ RCB ಗೆದ್ದಿದೆ ನಿಜ. ಆದರೂ CSK ಎದುರು ಶನಿವಾರ ಗೆಲ್ಲೋದು ಟಫ್ ಟಾಸ್ಕ್. ಹಿಂದಿನ IPL ಸೀಸನ್ಗಳಲ್ಲಿ ಚೆನ್ನೈ ಎದುರು ಕಳಪೆ ರೆಕಾರ್ಡ್ ಹೊಂದಿರೋ RCBಗೆ ಸಾಮಾನ್ಯವಾದ ಜಯ ಸಾಧಿಸೋದೇ ಸವಾಲಿನ ವಿಚಾರ. ಹೀಗಿರುವಾಗ ಮೇ 18ರಂದು ಭರ್ಜರಿ ಗೆಲುವನ್ನು ಸಾಧಿಸಲೇಬೇಕು. ಜಯದ ಜೊತೆಗೆ ರನ್ ರೇಟ್ ಅನ್ನ ಹೆಚ್ಚಿಸಿಕೊಂಡ್ರೆ ಮಾತ್ರ ಪ್ಲೇ ಆಫ್ಗೆ ಡೋರ್ ಓಪನ್ ಆಗುತ್ತೆ. ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಹಲವು ಸವಾಲುಗಳನ್ನ RCB ಮೆಟ್ಟಿ ನಿಲ್ಬೇಕಿದೆ. ಅವುಗಳಲ್ಲಿ ಟಾಪ್ 5 ಚಾಲೆಂಜಸ್ ಏನು ಅನ್ನೋದನ್ನ ಹೇಳ್ತೇನೆ ನೋಡಿ. ಚಾಲೆಂಜ್ ನಂಬರ್ 1, ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಬೇಕು. RCBಗೆ ಇರೋ ಮೊದಲನೇ ಚಾಲೆಂಜ್ ಅಂದ್ರೆ ಅದು ಟಾಸ್ ವಿನ್ ಆಗೋದು. ಚಿನ್ನಸ್ವಾಮಿ ಮೈದಾನದಲ್ಲಿ ಟಾಸ್ ಡಿಸೈಡಿಂಗ್ ಫ್ಯಾಕ್ಟರ್. RCB ಸ್ಟ್ರೆಂತ್ ಚೇಸಿಂಗ್. ಹೀಗಾಗಿ ಟಾಸ್ ಗೆದ್ದು ಚೇಸಿಂಗ್ ಆಯ್ಕೆ ಮಾಡಿಕೊಂಡ್ರೆ RCB ಅರ್ಧ ಮ್ಯಾಚ್ ಗೆದ್ದಂತೆ. ಮೊದಲೇ ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ವಿರಾಟ ರೂಪ ತಾಳಿದ್ದಾರೆ. ಪಂದ್ಯದಿಂದ ಪಂದ್ಯಕ್ಕೆ ಅವರ ಆರ್ಭಟ ಜೋರಾಗ್ತಾನೆ ಇದೆ. ಇದೀಗ ಪ್ಲೇ ಆಫ್ ಮ್ಯಾಚ್ ಅಂದ್ರೆ ಬಿಡ್ತಾರಾ? ಹೀಗಾಗಿ ವಿರಾಟ್ ಕೊಹ್ಲಿ ಅಂತ ಚೇಸ್ ಮಾಸ್ಟರು, ದಿನೇಶ್ ಕಾರ್ತಿಕ್ ಅಂತ ಬೆಸ್ಟ್ ಫಿನಿಷರ್ ಇರೋದ್ರಿಂದ ಚಿನ್ನಸ್ವಾಮಿ ಮೈದಾನದಲ್ಲಿ ಚೇಸಿಂಗ್ RCBಗೆ ಸುಲಭವಾಗಲಿದೆ. ಚಾಲೆಂಜ್ ನಂಬರ್ 2, ಚೆನ್ನೈ ಟೀಮ್ ಫಸ್ಟ್ ಬ್ಯಾಟ್ ಮಾಡಿದ್ರೆ 170 ರನ್ ದಾಟಬಾರದು. RCB ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ತಂಡ ಫಸ್ಟ್ ಬ್ಯಾಟಿಂಗ್ ಇಳಿದ್ರೆ ನಮ್ಮ ಬೌಲರ್ಸ್ ತುಂಬಾ ಜವಾಬ್ದಾರಿಯುತವಾಗಿ ಆಡಬೇಕು. 170 ರನ್ಗಳ ಒಳಗೆ CSK ತಂಡವನ್ನ ಕಟ್ಟಿ ಹಾಕಬೇಕು. ಕಳಪೆ ಫಾರ್ಮ್ನಿಂದ ಹೊರಬಂದಿರುವ RCB ಬೌಲರ್ಸ್ ಡೆಲ್ಲಿ, ಗುಜರಾತ್ ವಿರುದ್ಧ ಮಾಡಿದಂತೆ ಚೆನ್ನೈ ವಿರುದ್ಧವೂ ಸೂಪರ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಬೇಕು. ಕನಿಷ್ಠ 160ರಿಂದ 170ರೊಳಗೆ CSK ಆಲ್ಔಟ್ ಮಾಡಿದ್ರೆ ವೇಗವಾಗಿ ಟಾರ್ಗೆಟ್ ಅನ್ನ ಚೇಸ್ ಮಾಡಲು ಸಾಧ್ಯವಾಗುತ್ತೆ. ಅಂದ್ರೆ 18 ಓವರ್ಗಳಲ್ಲಿ ಚೇಸಿಂಗ್ ಮಾಡಿ ರನ್ ರೇಟ್ ಅನ್ನ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಚಾಲೆಂಜ್ ನಂಬರ್ 3, ಋತುರಾಜ್ ಶಿವಂ ದುಬೆ ಅಬ್ಬರಕ್ಕೆ ಆರಂಭದಲ್ಲೇ ಕಡಿವಾಣ. RCB ಬೌಲರ್ಗಳ ಮುಂದೆ ಇರೋ ಮೇನ್ ಚಾಲೆಂಜ್ ಅಂದ್ರೆ ಇದೆ. ಎದುರಾಳಿ ತಂಡಕ್ಕೆ ಹೆಚ್ಚು ರನ್ ಕೊಡಬಾರದು. ಅದರಲ್ಲೂ ಈ ಸಲ CSK ಪರ ಅಬ್ಬರಿಸ್ತಾ ಇರೋ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ ಸ್ಫೋಟಕ ಬ್ಯಾಟರ್ ಶಿವಂ ದುಬೆಗೆ ಸೆಟಲ್ ಆಗಲು ಅವಕಾಶವನ್ನೇ ನೀಡಬಾರದು. ಈ ಇಬ್ಬರು ಸೆಟಲ್ ಆದ್ರೂ ಅಂದ್ರೆ ಸಿಕ್ಕಾಪಟ್ಟೆ ಡೇಂಜರಸ್. ಚಿನ್ನಸ್ವಾಮಿ ಅಂತ ಚಿಕ್ಕ ಮೈದಾನದಲ್ಲಿ ಸುಲಭವಾಗಿ ರನ್ ಮಳೆಯನ್ನೇ ಹರಿಸ್ತಾರೆ. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇವರಿಬ್ಬರಿಗೂ ಪೆವಿಲಿಯನ್ ದಾರಿ ತೋರಿಸಬೇಕು. ಚಾಲೆಂಜ್ ನಂಬರ್ 4, CSK ಸ್ಪಿನ್ನರ್ಸ್ ಎದುರು ಎಚ್ಚರಿಕೆಯ ಆಟ. ಚೆನ್ನೈ ತಂಡದಲ್ಲಿ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ ತಂಡ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದೆ. ರವೀಂದ್ರ ಜಡೇಜಾ, ಮಿಚೆಲ್ ಸ್ಯಾಂಟ್ನರ್, ಮಹೇಶ ತೀಕ್ಷಣ ಚೆನ್ನೈ ತಂಡದ ಬೌಲಿಂಗ್ ಬೆನ್ನೆಲುಬಾಗಿದ್ದಾರೆ. ತಮ್ಮ ಸ್ಪಿನ್ ಮೋಡಿಯಿಂದಲೇ ಎದುರಾಳಿಗಳ ಆಟಕ್ಕೆ ಅಂತ್ಯ ಹಾಡೋ ಸಾಮರ್ಥ್ಯವಿದೆ. ಚಿನ್ನಸ್ವಾಮಿ ಪಿಚ್ ಸ್ಪಿನ್ಗೆ ನೆರವು ನೀಡೋ ಸಾಧ್ಯತೆ ಇದ್ದು RCB ಬ್ಯಾಟರ್ಸ್ ಎಚ್ಚರಿಕೆಯ ಆಟವಾಡಬೇಕಿದೆ. ಚಾಲೆಂಜ್ ನಂಬರ್ 5, ಎಲಿಮಿನೇಟರ್ ಪಂದ್ಯದಲ್ಲಿ ಒತ್ತಡ ಪಕ್ಕಕ್ಕಿಟ್ಟು ಪ್ರದರ್ಶನ. ಶನಿವಾರದ ಪಂದ್ಯ ಚೆನ್ನೈ ಹಾಗೂ ಬೆಂಗಳೂರಿಗೆ ಎಲಿಮಿನೇಟರ್ ಪಂದ್ಯ. ಲೀಗ್ ಪಂದ್ಯವಾದ್ರೂ ಇದಕ್ಕೆ ಎಲಿಮಿನೇಟರ್ ಟಚ್ ಸಿಕ್ಕಿದೆ. ಬಲಿಷ್ಠ CSK ಎದುರು ಬಿಗ್ ಮಾರ್ಜಿನ್ನಲ್ಲಿ ಗೆಲ್ಲಬೇಕಾಗಿರೋದ್ರಿಂದ RCB ಆಟಗಾರರ ಮೇಲೆ ಪ್ರೆಷರ್ ಇದ್ದೇ ಇರುತ್ತೆ. ಹಾಗೇನಾದ್ರೂ RCB ಆಟಗಾರರು ಒತ್ತಡಕ್ಕೆ ಒಳಗಾದ್ರೆ ಸೋಲು ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಕಳೆದ 5 ಪಂದ್ಯಗಳಲ್ಲಿ ಹೇಗೆ ಸಿಂಹಗಳಂತೆ ಗರ್ಜಿಸಿ ಗೆದ್ರೋ ಅದೇ ರೀತಿ ಈ ಪಂದ್ಯದಲ್ಲೂ ಅದನ್ನೇ ಮಾಡಬೇಕು. ಹೀಗೆ ಈ 5 ಚಾಲೆಂಜ್ಗಳನ್ನು ಗೆದ್ರೆ RCBಗೆ ಪ್ಲೇ ಆಫ್ ಪ್ರವೇಶ ಮಾಡೋದು ಕಷ್ಟವೇನೂ ಅಲ್ಲ. ಸತತ 5 ಪಂದ್ಯಗಳನ್ನು ಗೆದ್ದು ಗೆಲುವಿನ ನಾಗಾಲೋಟ ಮುಂದುವರೆಸಿರೋ RCB ಚೆನ್ನೈಯನ್ನು ದಿಟ್ಟವಾಗಿ ಎದುರಿಸಿದ್ರೆ 6ನೇ ಪಂದ್ಯದಲ್ಲೂ ಗೆಲ್ಲಬಹುದು. ಅಲ್ಲದೆ ಟೂರ್ನಿಯ ಫಸ್ಟ್ ಮ್ಯಾಚ್ನಲ್ಲೇ CSK ಎದುರು ಸೋತಿದ್ದ RCBಗೆ ಸೇಡು ತೀರಿಸಿಕೊಳ್ಳೋಕೆ ಒಂದೊಳ್ಳೆ ಅವಕಾಶ ಕೂಡ ಹೌದು. ಆದರೆ ಈ ಪಂದ್ಯದಲ್ಲಿ ಅಪ್ಪಿ ತಪ್ಪಿಯೂ ಸ್ವಲ್ಪ ಲಯ ಕಳ್ಕೊಂಡ್ರು ಚೆನ್ನೈ ವಿರುದ್ಧ ಸೋಲೋದ್ರ ಜೊತೆಗೆ ಟೂರ್ನಿಯಿಂದಲೇ ಹೊರಬೀಳಬೇಕಾಗುತ್ತೆ. ಆದರೆ ಹೀಗಾಗೋದು ಬೇಡ. RCB ಗೆಲ್ಲಲಿ, ಪ್ಲೇ ಆಫ್ ಅನ್ನ ಪ್ರವೇಶ ಮಾಡಲಿ. WPLನಂತೆಯೇ RCBಯ ಹುಡುಗರು ಕೂಡ ಕಪ್ ಗೆಲ್ಲಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿವೆ. RCB ಮ್ಯಾಚ್ ಗೆದ್ದು ಪ್ಲೇ ಆಫ್ಗೆ ಹೋಗ್ಲಪ್ಪ ಅಂತ ಕೋಟ್ಯಂತರ ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದು ಕಡೆ CSK ಫ್ಯಾನ್ಸ್ ಕೂಡ ಪಂದ್ಯ ಗೆಲ್ಲೋ ಭರವಸೆಯಲ್ಲಿದ್ದಾರೆ. ಆದರೆ ಪ್ಲೇ ಆಫ್ ಲೆಕ್ಕಾಚಾರದ ನಡುವೆ
ಇಬ್ಬರು ದಿಗ್ಗಜ ಆಟಗಾರರಲ್ಲಿ ಒಬ್ಬರಿಗೆ ಇದೇ ಐಪಿಎಲ್ನ ಕೊನೆ ಪಂದ್ಯವಾಗಲಿದೆ. ಕ್ರಿಕೆಟ್ ಲೆಜೆಂಡ್ ಮಹೇಂದ್ರ ಸಿಂಗ್ ಧೋನಿ ಮತ್ತು ದಿನೇಶ್ ಕಾರ್ತಿಕ್ ಇಬ್ಬರಲ್ಲಿ ಒಬ್ಬರು ಶನಿವಾರದ ಮ್ಯಾಚ್ ಮೂಲಕ ಐಪಿಎಲ್ಗೆ ವಿದಾಯ ಹೇಳಲಿದ್ದಾರೆ. ಆರ್ಸಿಬಿ ಗೆದ್ರೆ ಧೋನಿ ಪಾಲಿಗೆ ಇದೇ ಲಾಸ್ಟ್ ಮ್ಯಾಚ್. ಸಿಎಸ್ಕೆ ಗೆದ್ರೆ ದಿನೇಶ್ ಕಾರ್ತಿಕ್ಗೆ ಅದುವೇ ವಿದಾಯದ ಪಂದ್ಯ. ವಿಕೆಟ್ ಕೀಪರ್ಸ್, ಬೆಸ್ಟ್ ಫಿನಿಷರ್ಸ್ ಆಗಿ ತಂಡಕ್ಕೆ ಆಸರೆಯಾಗ್ತಿದ್ದ ಧೋನಿ ಮತ್ತು ಡಿಕೆ ಐಪಿಎಲ್ ಜರ್ನಿ ಹೇಗಿತ್ತು, ಇಬ್ರು ಎದುರಿಸಿದ ಟೀಕೆಗಳೆಷ್ಟು, ಇವರ ನಿವೃತ್ತಿ ತಂಡಗಳಿಗೆ ಅದೆಂಥ ಹೊಡೆತ ನೀಡಲಿದೆ ಅನ್ನೋದನ್ನ ಹೇಳ್ತೇನೆ. ಮೊದಲನೇದಾಗಿ ಚೆನ್ನೈ ತಂಡದ ಅನಭಿಷಕ್ತ ದೊರೆ MS ಧೋನಿಯ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಚೆನ್ನೈ ತಂಡದ ಜೀವಾಳ ಮಾಜಿ ನಾಯಕ MS ಧೋನಿ ಅವರಿಗೆ ಇದೇ ಕೊನೆಯ ಐಪಿಎಲ್ ಸೀಸನ್ ಆಗಿರಲಿದೆ. ಈಗಾಗಲೇ ಅವರು ಚೆನ್ನೈನ ಜನತೆಗೆ ಧನ್ಯವಾದ ತಿಳಿಸಿದ್ದು, ನಾಳೆ ಏನಾದರೂ RCB ವಿರುದ್ಧ ಚೆನ್ನೈ ಸೋತ್ರೆ ಧೋನಿ ಐಪಿಎಲ್ಗೆ ನಿವೃತ್ತಿ ಘೋಷಿಸುವುದು ಖಂಡಿತ. ಹಾಗೆ ಇದೇ ಕೊನೆಯ ಐಪಿಎಲ್ ಪಂದ್ಯವಾಗಲಿದೆ. ಐಪಿಎಲ್ನ ಅತ್ಯಂತ ಯಶಸ್ವಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆಡಿರುವ 14 ಸೀಸನ್ಗಳ ಪೈಕಿ 12 ಸಲ ಪ್ಲೇ ಆಫ್ಗೆ, 10 ಬಾರಿ ಫಿನಾಲೆಗೆ ಕೊಂಡೊಯ್ದಿದ್ದಾರೆ. 5 ಸಲ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. 2020ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಧೋನಿ ಐಪಿಎಲ್ನಿಂದಲೂ ಈ ವರ್ಷ ನಿವೃತ್ತರಾಗ್ತಾರೆ. 2008ರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ದ ಧೋನಿ ಇಲ್ಲಿಯವರೆಗೆ 263 ಪಂದ್ಯಗಳನ್ನಾಡಿದ್ದಾರೆ. ಹಾಗೆ 39.23ರ ಸರಾಸರಿಯೊಂದಿಗೆ 5218 ರನ್ಗಳನ್ನು ಗಳಿಸಿದ್ದಾರೆ. 24 ಆಫ್ ಸೆಂಚುರಿ ಬಾರಿಸಿದ್ದು ಗರಿಷ್ಠ ಐಪಿಎಲ್ ಸ್ಕೋರ್ 84 ರನ್ ಆಗಿದೆ. ಸದ್ಯ ಧೋನಿ ಅವರಿಗೆ ಚೆನ್ನೈ ಫ್ರಾಂಚೈಸಿಯು 12 ಕೋಟಿ ರೂಪಾಯಿ ಸಂಭಾವನೆಯನ್ನು ನೀಡ್ತಾ ಇದೆ. 2024ರ ಐಪಿಎಲ್ ಟೂರ್ನಿಯಲ್ಲಿ ಸಿಎಸ್ಕೆಗೆ ಬೆಸ್ಟ್ ಫಿನಿಷರ್ ಆಗಿರೋ ಧೋನಿ 136 ರನ್ ಗಳಿಸಿದ್ದಾರೆ. ಅದು ಕೂಡ 226.67ರ ಸ್ಟ್ರೈಕ್ ರೇಟ್ನಲ್ಲಿ ಅನ್ನೋದೇ ವಿಶೇಷ. ಸದ್ಯ 42 ವರ್ಷದ ಧೋನಿ ಈ ಸೀಸನ್ ಮೂಲಕ ಐಪಿಎಲ್ಗೆ ವಿದಾಯ ಹೇಳ್ತಾರೆ ಎನ್ನಲಾಗ್ತಿದೆ. ಮತ್ತೊಂದು ಕಡೆ RCB ಆಪತ್ಬಾಂಧವ 39 ವರ್ಷದ ದಿನೇಶ್ ಕಾರ್ತಿಕ್ ಇದೇ ಕೊನೆಯ ಐಪಿಎಲ್ ಟೂರ್ನಿ. ಈ ಸೀಸನ್ ಆರಂಭಕ್ಕೂ ಮುನ್ನವೇ ವಿದಾಯದ ಸುಳಿವನ್ನ ಸ್ವತಃ ಡಿಕೆ ಅವರೇ ನೀಡಿದ್ರು. ಹೀಗಾಗಿ RCB ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ಟೀಮ್ ಸೋತ್ರೆ ಡಿಕೆಗೆ ಇದೇ ಕೊನೆ ಪಂದ್ಯವಾಗಲಿದೆ. ಫಾಫ್ ಪಡೆ ಸಂಕಷ್ಟದಲ್ಲಿದ್ದಾಗಲೆಲ್ಲ ತಂಡಕ್ಕೆ ಆಸರೆ ಆಗ್ತಿದ್ದ RCBಯ ಬೆಸ್ಟ್ ಫಿನಿಷರ್, ವಿಕೆಟ್ ಕೀಪರ್ ಡಿಕೆ ಬಾಸ್ ಬಗ್ಗೆ ಹೇಳಲೇಬೇಕು. 2008ರಿಂದಲೂ ಐಪಿಎಲ್ನಲ್ಲಿ ಆಡ್ತಿರುವ ಡಿಕೆ ಹಲವು ಫ್ರಾಂಚೈಸಿಗಳಲ್ಲಿ ಆಡಿದ್ದಾರೆ. 2008ರಿಂದ ಡೆಲ್ಲಿ ಡೇ ಡೆವಿಲ್ಸ್ ಪರ ಆಡಿದ್ದ ಡಿಕೆ 2011ರಲ್ಲಿ ಕಿಂಗ್ಸ್ 11 ಪಂಜಾಬ್ ತಂಡವನ್ನು ಸೇರಿಕೊಂಡಿದ್ರು. ಬಳಿಕ 2012 ಮತ್ತು 2013ರಲ್ಲಿ ಮುಂಬೈ ಇಂಡಿಯನ್ಸ್, 2015ರಲ್ಲಿ RCB, 2016-17ರಲ್ಲಿ ಗುಜರಾತ್ ಲಯನ್ಸ್ ಪರ ಆಡಿದ್ರು. 2018ರಿಂದ 21ರವರೆಗೆ KKR ಪರ ಆಡಿದ್ದಾರೆ. ಇನ್ನು 2022ರಿಂದ ಮತ್ತೆ RCB ಸೇರಿಕೊಂಡ ದಿನೇಶ್ ಕಾರ್ತಿಕ್ RCB ತಂಡದಲ್ಲೇ ಉಳಿದಿದ್ದಾರೆ. 2022ರಲ್ಲಿ ನಡೆದ ಐಪಿಎಲ್ ಹರಾಜಿನಲ್ಲಿ 5.5 ಕೋಟಿ ರೂಪಾಯಿಗೆ RCB ತಂಡ ದಿನೇಶ್ ಕಾರ್ತಿಕ್ರನ್ನ ಖರೀದಿ ಮಾಡಿತ್ತು. ಆದರೆ ಡಿಕೆ ಪ್ರದರ್ಶನದ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಕ್ರಿಕೆಟ್ ಆಡೋದನ್ನ ಬಿಟ್ಟು ಕಾಮೆಂಟ್ರಿ ಹೇಳಲು ನೀನು ಬೆಸ್ಟ್ ಎಂದು ಎಲ್ಲರೂ ವ್ಯಂಗ್ಯ ಮಾಡಿದ್ರು. ಆದರೆ ಡಿಕೆ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೇ ಇಲ್ಲ. ನಿವೃತ್ತಿ ಬಗ್ಗೆ ಟೀಕಿಸಿದವರಿಗೂ ಕೂಡ ತನ್ನ ಬ್ಯಾಟ್ ಮೂಲಕವೇ ತಿರುಗೇಟು ಕೊಟ್ಟಿದ್ರು. ಕೇವಲ 6-4ಗಳ ಮೂಲಕ ಅಬ್ಬರಿಸಿ ಬಾಯಿ ಮುಚ್ಚಿಸಿದ್ರು. ಇದೀಗ RCBಗೆ ಬೆಸ್ಟ್ ಫಿನಿಷರ್ ಆಗಿ RCBಯ ಕೋಟ್ಯಂತರ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ನಿವೃತ್ತಿಯ ಅಂಚಿನಲ್ಲೂ ಬ್ಯಾಟ್ ಮೂಲಕವೇ ಮಿಂಚು ಹರಿಸಿದ್ದಾರೆ. 2024ರ ಐಪಿಎಲ್ ಟೂರ್ನಿಯಲ್ಲಿ 13 ಪಂದ್ಯಗಳನ್ನು ಆಡಿರುವ ಡಿಕೆ 301 ರನ್ಗಳನ್ನು ಕಲೆ ಹಾಕಿದ್ದಾರೆ. 83 ರನ್ ಅವರ ಹೈಯೆಸ್ಟ್ ಸ್ಕೋರ್. 194.19 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಡಿಕೆ RCBಗೆ ಯಾವಾಗಲೂ ಆಸರೆಯಾಗ್ತಿದ್ದಾರೆ. ಒಟ್ಟಾರೆ ಐಪಿಎಲ್ ಕರಿಯರ್ನಲ್ಲಿ ಈವರೆಗೂ 255 ಪಂದ್ಯ ಆಡಿರುವ ಡಿಕೆ 4817 ರನ್ ಬಾರಿಸಿದ್ದಾರೆ. ಅಸಲಿಗೆ 2008ರಲ್ಲಿ ಐಪಿಎಲ್ ಪ್ರಾರಂಭ ಆದಾಗ್ಲಿಂದಲೂ ಪ್ರತಿ ಆವೃತ್ತಿಯಲ್ಲೂ ಈವರೆಗೂ ಕಾಣಿಸಿಕೊಂಡ ಆಟಗಾರರು 7 ಮಂದಿ ಮಾತ್ರ. ಸಿಎಸ್ಕೆ ನಾಯಕ ಧೋನಿ, RCBಯ ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್, ರೋಹಿತ್ ಶರ್ಮಾ, ಶಿಖರ್ ಧವನ್, ವೃದ್ಧಿಮಾನ್ ಸಹ ಮತ್ತು ಮನೀಶ್ ಪಾಂಡೆ ಮಾತ್ರ. ಆದ್ರೀಗ ಧೋನಿ ಮತ್ತು ಡಿಕೆ ಇಬ್ಬರೂ ಸಹ ತಮ್ಮ ಅಂತಿಮ ಪಂದ್ಯಕ್ಕೆ ಸಿದ್ಧರಾಗ್ತಿದ್ದಾರೆ. RCB ಮತ್ತು ಚೆನ್ನೈ ಪಂದ್ಯದಲ್ಲಿ ಗೆದ್ದ ತಂಡ ಮಾತ್ರ ಮುಂದಿನ ಪ್ಲೇ ಆಫ್ಗೆ ಲಗ್ಗೆಯಿಡಲಿದೆ. ಸೋತ ತಂಡ ಲೀಗ್ನಿಂದ ಹೊರಬೀಳಲಿದೆ. ಹೀಗಾಗಿ ಗೆದ್ರೆ ಆ ತಂಡಕ್ಕೆ ಇನ್ನೂ ಪ್ಲೇ ಆಫ್ನಲ್ಲಿ 1 ಅಥವಾ 2 ಪಂದ್ಯಗಳು ಸಿಗಲಿವೆ. ಆದರೆ ಸೋತ್ರೆ ಇದೇ ಕೊನೆಯ ಪಂದ್ಯವಾಗಲಿದೆ. ಹೀಗಾಗಿ ಇವರಿಬ್ಬರೂ ಸಹ ಪ್ರತಿನಿಧಿಸುವ ಈ 2 ತಂಡದಲ್ಲಿ ಯಾವ ತಂಡ ಸೋಲುತ್ತದೆಯೋ ಆ ತಂಡದ ಒಬ್ಬ ಆಟಗಾರ ಗುಡ್ ಬೈ ಹೇಳುವುದು ಖಚಿತವಾಗಿದೆ. ಅದೆಲ್ಲ ಏನೇ ಇದ್ರೂ ಧೋನಿ ಮತ್ತು ಡಿಕೆ ಇಬ್ಬರೂ ಸಹ ಕ್ರಿಕೆಟ್ ಕಂಡ ಅತ್ಯದ್ಭುತ ಆಟಗಾರರು. ಮುಂದಿನ ಸೀಸನ್ನಲ್ಲಿ ಅವರಿಲ್ಲ ಅನ್ನೋದನ್ನ ಅಭಿಮಾನಿಗಳಿಗೆ ನೆನಪು ಮಾಡಿಕೊಳ್ಳೋಕ್ಕೂ ಆಗಲ್ಲ. ಜೊತೆಗೆ ಅವರ ನಿವೃತ್ತಿ ಆಯಾ ತಂಡಕ್ಕೆ ದೊಡ್ಡ ನಷ್ಟವೇ ಸರಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ಗೆ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ. ಮೇ 12ರಂದು RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪಂದ್ಯ ನಡೆದಿತ್ತು. ಈ ವೇಳೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯಿಂದ ವ್ಯಕ್ತಿಯೊಬ್ಬರು ಅಸ್ವಸ್ಥಗೊಂಡಿದ್ರು. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಹಾರದ ಪೂರೈಕೆ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ವು. ಪಂದ್ಯಾವಳಿಗಳ ವೇಳೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಬಗ್ಗೆ ದೂರು ಬಂದಿದ್ವು.
ಹೀಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ. ಪಂದ್ಯಾವಳಿಗಳ ವೇಳೆ ಪೂರೈಕೆ ಮಾಡುವ ಆಹಾರದ ಗುಣಮಟ್ಟದ ಪರಿಶೀಲನೆ ನಡೆಸಿ ಗುಣಮಟ್ಟದ ಬಗ್ಗೆ ವರದಿ ನೀಡುವಂತೆ ನೋಟಿಸ್ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹತ್ಯೆ ಆರೋಪಿ ಗಿರೀಶ್ ಅರೆಸ್ಟ್ ಆಗಿದ್ದಾನೆ. ಆದರೆ ತನಿಖೆ ವೇಳೆ ಅಂಜಲಿ ಹಾಗೂ ತಾನು ಇಬ್ಬರು ಪ್ರೀತಿ ಮಾಡ್ತಾ ಇದ್ವು, 15 ದಿನಗಳ ಹಿಂದೆ ಮದುವೆ ಕೂಡ ಆಗಿದ್ವು ಅಂತ ಹೇಳಿದ್ದಾನೆ. ಜೊತೆಗೆ ಅಂಜಲಿ ವಾರದ ಮುಂಚೆ ಗಿರೀಶ್ ಬಳಿ 2,000 ರೂಪಾಯಿ ಹಣ ಕೇಳಿದ್ರಂತೆ. ಗಿರೀಶ್ 1,000 ರೂಪಾಯಿ ಹಣ ಪೇ ಮಾಡಿದ್ದೆ. ಆದರೆ ನಂತರ ಅಂಜಲಿ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದು, ಇದೇ ಕಾರಣದಿಂದ ಸಿಟ್ಟಾಗಿ ಮೈಸೂರಿನಿಂದ ಹುಬ್ಬಳ್ಳಿಗೆ ಬಂದು ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಮುಂದಿನ ವರ್ಷದಿಂದ SSLC ಗ್ರೇಸ್ ಮಾರ್ಕ್ ರದ್ದು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಟ್ಟ ವಿಚಾರವಾಗಿ ಸಿದ್ದರಾಮಯ್ಯನವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ವಿದ್ಯಾರ್ಥಿಗಳಿಗೆ 20 ಗ್ರೇಸ್ ಮಾರ್ಕ್ಸ್ ನೀಡಿದ್ದೀರಿ, ಯಾವ ಕಾರಣ ಮತ್ತು ಉದ್ದೇಶದಿಂದ ನೀಡಿದ್ದೀರಿ? ಗ್ರೇಸ್ ಮಾರ್ಕ್ಸ್ ನೀಡಲು ನಿಮಗೆ ಯಾರು ಹೇಳಿದ್ದು ಎಂದು ತರಾಟೆಗೆ ತೆಗೆದುಕೊಂಡಿದ್ರು. ಟಾಲಿವುಡ್ ಸ್ಟಾರ್ ನಟ ಜೂನಿಯರ್ NTR ಕೋರ್ಟ್ ಮೆಟ್ಟಿಲೇರಿದ್ದಾರೆ. 21 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದ ಜಾಗದ ವಿಷಯವಾಗಿ ವಿವಾದವೊಂದು ಸೃಷ್ಟಿಯಾಗಿದೆ. ಜೂನಿಯರ್ NTR ಅವರು 2003ರಲ್ಲಿ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ನಲ್ಲಿ 6,165 ಚದರ ಅಡಿಯ ಜಾಗವನ್ನ 34 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿದ್ರು. ಆ ಜಮೀನಿನ ಈಗಿನ ಮೌಲ್ಯ ಸುಮಾರು 24 ಕೋಟಿ ರೂಪಾಯಿಗಳು. ಖರೀದಿಸಿದ್ದ ಜಾಗದಲ್ಲಿ ಜೂನಿಯರ್ NTR ಅದ್ಧೂರಿಯಾಗಿ ಮನೆಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಆದರೆ 1996ರಲ್ಲಿ ಜಮೀನನ್ನು ಅಡಮಾನವಿಟ್ಟು ಸಾಲ ಪಡೆಯಲಾಗಿತ್ತು. ಸಾಲದ ಪ್ರತಿಯಾಗಿ ಒತ್ತೆ ಇಡಲಾಗಿರುವ ಜಮೀನನ್ನು ವಶಪಡಿಸಿಕೊಳ್ಳಲು ಅನುಮತಿಗಾಗಿ 4 ಬ್ಯಾಂಕ್ಗಳು ಡೆಟ್ ರಿಕವರಿ ಟ್ರಿಬ್ಯುನಲ್ಗೆ ಮನವಿ ಮಾಡಿದ್ರು. ಈ ವಿಚಾರಣೆ ನಡೆಸಿದ ಟ್ರಿಬ್ಯುನಲ್ ಈಗ ಬ್ಯಾಂಕ್ಗಳ ಪರವಾಗಿ ಆದೇಶ ನೀಡಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.